ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬಹುಕಾಲದ ಮನವಿ ಬೇಡಿಕೆ ಈಡೇರದಂತೆ ಕಾಣಿಸ್ತಾ ಇದೆ. ದರ್ಶನ್ ವಾದ ಏನಿತ್ತು ಅಂತ ಹೇಳಿದ್ರೆ, ನಮಗೆ ಪ್ರತಿದಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು ಅಂತ ಇದೆ. ಆ ರೀತಿ ನಂದು ದಿನನಿತ್ಯವೂ ವಿಚಾರಣೆ ಮಾಡಿ ಅಂತ ಕೇಳ್ತಕ್ಕಂಥ ಹಕ್ಕು ಸಂವಿಧಾನ ಕಾನೂನು ವ್ಯವಸ್ಥೆ ನಮಗೆ ಕೊಟ್ಟಿದೆ. ನನ್ನ ಕೇಸಲ್ಲಿ ಪ್ರತಿದಿನ ವಿಚಾರಣೆ ನಡೀಲಿ ಸ್ವಾಮಿ. ಇವರು ಒಂದು ತಿಂಗಳಿಗೆ ಒಂದು ಸಾಕ್ಷಿ ವಿಚಾರಣೆ, ತಿಂಗಳಿಗೆ 2 ಸಾಕ್ಷಿ, ತಿಂಗಳಿಗೆ 3 ಸಾಕ್ಷಿಯಿಂದ ವಿಚಾರಣೆ ಮಾಡ್ಕೊಂಡು ಹೋದರೆ 220, 230ಕ್ಕಿಂತ ಹೆಚ್ಚಿನ ಸಾಕ್ಷಿಗಳನ್ನು ಅದರಲ್ಲಿ ಬರೆದು ಬಿಟ್ಟಿದ್ದಾರೆ. 230, 222 ಸಾಕ್ಷಿಗಳನ್ನು ವಿಚಾರಣೆ ಮಾಡಲಿಕ್ಕೆ ಎಷ್ಟು ವರ್ಷಗಳು ಬೇಕಾಗ್ತವೆ? ನನಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಪ್ರತಿದಿನ ವಿಚಾರಣೆ ಆಗಲಿ ಅಂತ ಕೇಳುವಂಥ ಹಕ್ಕಿದೆ. ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ದರ್ಶನ್ ಕೇಳ್ಕೊಂಡಿದ್ರು. ಇದೇ ಥರ 200 ಸಾಕ್ಷಿಗಳು, ತಿಂಗಳಿಗೆ 2, ತಿಂಗಳಿಗೆ 3, ತಿಂಗಳಿಗೆ 5 ಈ ಥರ ಸಾಕ್ಷಿ ವಿಚಾರಣೆ ಮಾಡ್ಕೊಂಡು ಹೋದರೆ ಪ್ರಮುಖ ಅಂತಲೇ ಕನ್ಸಿಡರ್ ಮಾಡುವಂತಹ 60ಕ್ಕಿಂತ ಹೆಚ್ಚಿನ ಸಾಕ್ಷಿಗಳಿದೆಯಪ್ಪ. ಪ್ರಮುಖ 220ರಲ್ಲಿ ಎಲ್ಲ ಮೇಜರ್ ಸಾಕ್ಷಿಗಳು, ಎವಿಡೆನ್ಸ್ಗಳು, ವಿಟ್ನೆಸ್ಗಳು ಅಂತ ಬಂದಾಗ ಅವೇ ಒಂದು 60 ಬರ್ತವೆ. ಇವರು ತಿಂಗಳಿಗೆ 1, 2, 3, 4 ಮಾಡ್ಕೊಂಡು ಹೋದರೆ 30 ತಿಂಗಳು ಬೇಕಾ, 40 ತಿಂಗಳು ಬೇಕಾ, 50 ತಿಂಗಳು ಬೇಕಾ? ಸೊ ವಿಚಾರಣೆ ಒಂದು ಕಡೆ ನಮಗೆ ಬೇಲಿಲ್ಲ, ಒಂದು ಕಡೆ ನಾವು ಜೈಲಲ್ಲಿದ್ದೀವಿ. ನಾವು ಅಪರಾಧಿಗಳ ನಿರಪರಾಧಿಗಳ ಕೋರ್ಟ್ ಏನು ಪ್ರೂವ್ ಮಾಡಿಬಿಟ್ಟಿಲ್ಲ ಇಲ್ಲಿ. ಸೊ ನಾವು ಜೈಲಲ್ಲೇ ಕೊಳಿತಾ ಇದ್ದೀವಿ. ನಮಗೆ ಆ ಕಡೆ ಬೇಲೂ ಇಲ್ಲದಂತೆ ಮಾಡಿ ಈ ಕಡೆ ವಿಚಾರಣೆನೂ ಶೀಘ್ರವಾಗಿ ಆಗೋ ರೀತಿಯಲ್ಲಿ ಮಾಡದಿದ್ರೆ ಏನು ಮಾಡಬೇಕು ಅಂತೇಳಿ ಇಡೀ ದರ್ಶನ್ ಮತ್ತು ಸಹಚರರು ಹಾಕ್ಕೊಂಡಿದ್ದಂತಹ ಅರ್ಜಿಯ ಸಾರಾಂಶ ಇಷ್ಟೇ. ದಿನ ಟ್ರಯಲ್ ನಡೀಲಿ, ನಮಗೆ ವಿಚಾರಣೆ ಆಗಲಿ. ತಪ್ಪು ಮಾಡಿದ್ದೀವಾ, ಶಿಕ್ಷೆ ಕೊಡಿ ಸ್ವಾಮಿ. ಮಾಡಿಲ್ವಾ, ನಮ್ಮನ್ನು ಖುಲಾಸೆ ಮಾಡಿ. ಅಟ್ಲೀಸ್ಟ್ ಒಂದು ವಿಚಾರಣೆ ಕಂಪ್ಲೀಟ್ ಮಾಡಿ. ನಮ್ಮನ್ನ ಸತಾಯಿಸೋದ್ರಿಂದ ಆಲ್ರೆಡಿ 2 ವರ್ಷ ಆಗ್ಬಿಡ್ತು ಸ್ವಾಮಿ, ಏನು ಮಾಡೋಣ ನಾವು ಅಂತ ಕೇಳ್ಕೊಂಡಿದ್ರು. ಈಗೇನಾಗಿದೆ, ವಾರದಲ್ಲಿ 4 ದಿನ ವಿಚಾರಣೆ ಮಾಡಬೇಕು ದರ್ಶನ್ದು ಕೇಸನ್ನು ಅಥವಾ ರೇಣುಕಾಸ್ವಾಮಿ ಕೇಸನ್ನು. ರೇಣುಕಾಸ್ವಾಮಿ ಕೇಸು ವಾರದಲ್ಲಿ 4 ದಿನ ವಿಚಾರಣೆ ಆಗಬೇಕು ಅಂತೇಳಿ ಸೆಷನ್ಸ್ ಕೋರ್ಟ್ ಅಸ್ತು ಅಂತ ಹೇಳಿಬಿಟ್ಟಿದೆ. ಪ್ರತಿದಿನ ಪ್ರಕರಣದ ವಿಚಾರಣೆ ಮಾಡಬೇಕು ಅಂಥೇಳಿ SPP ಮನವಿ ಕೂಡ ಇತ್ತು. ಪ್ರತಿದಿನ ವಿಚಾರಣೆಗೆ ಸಹಕರಿಸೋದಕ್ಕೆ ಪ್ರಾಸಿಕ್ಯೂಷನ್ ರೆಡಿ ಇದೆ ಸ್ವಾಮಿ. ಪ್ರತಿದಿನ ವಿಚಾರಣೆ ಮಾಡ್ತೀರಾ ನೀವು? ಪ್ರಾಸಿಕ್ಯೂಷನ್ ನಾವು ರೆಡಿ ಇದ್ದೀವಿ, ವಿಚಾರಣೆ ನಡೀಲಿ. ಸುಪ್ರೀಂ ಕೋರ್ಟ್ 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಗೆ ಸೂಚಿಸಿದೆ. ನಾನು ಹೇಳ್ತಾ ಇದ್ನಲ್ಲ, 222, 220ಕ್ಕಿಂತ ಜಾಸ್ತಿ ಸಾಕ್ಷಿಗಳಿದ್ದರೂ ಕೂಡ ಅದರಲ್ಲಿ ಪ್ರಮುಖ ಸಾಕ್ಷಿಗಳು 60, ಅಂದರೆ ಕೇಸ್ನ ಜೀವಾಳ ಇರುವಂತಹ ಸಾಕ್ಷಿಗಳು. ಈ 60 ಸಾಕ್ಷಿಗಳ ಮೇಲೇ ಕೇಸ್ನ ಭವಿಷ್ಯ ಇದೆ. ತಪ್ಪು ಮಾಡಿಲ್ವೋ, ತಪ್ಪಿತಸ್ಥಾನೋ ನಿರಪರಾಧಿನೋ ಅದು ಡಿಸೈಡ್ ಮಾಡಲಿಕ್ಕೆ 60 ಸಾಕ್ಷಿಗಳಂತೂ ಕ್ರೂಷಿಯಲ್ ಇದೆ. ಸೊ ಸುಪ್ರೀಂ ಕೋರ್ಟ್ ಹೇಳಿರೋದೇನು ನೋಡಿ, 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ಆಗಿಬಿಡಬೇಕು, ಆಮೇಲೆ ಆತ ಬೇಲ್ಗರ್ಜಿ ಹಾಕೋಬಹುದು ಅಂತ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಲ್ಲ ದರ್ಶನ್ ಇತರರು, ಸ್ವಾಮಿ ನಮ್ಗೆ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತ ಕೇಳಿದಾಗ 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಆಗಬೇಕು. ಇಲ್ಲದೆ ಇದ್ದರೆ ದರ್ಶನ್ ಬೇಲ್ಗರ್ಜಿ ಹಾಕ್ಕೊಳ್ಬಹುದು. ಅರ್ಜಿ ಬೇಲೆ ಕೊಟ್ಬಿಡಿ ಅಂತ ಹೇಳಿಲ್ಲ ಅವರು, ಅರ್ಜಿ ಹಾಕ್ಕೊಳ್ಬಹುದು. ಅವ್ರು ಮಾನ್ಯ ಮಾಡಿದ್ರೆ ಅವ್ರು ಆಚೆ ಬರಬಹುದು ಅಂತೇಳಿ ಆ ಪ್ರೆಷರ್ ಒಂದು ಕಡೆ ಇದೆ. ಇಲ್ಲಿ ಆ ಪ್ರೆಷರ್ ಒಂದು ಕಡೆ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತೇ ಆಗಿರೋದೇನು ಅಂದರೆ ವಾರದಲ್ಲಿ 4 ದಿನ ವಿಚಾರಣೆ ಮಾಡಬೇಕು ಅಂಥೇಳಿ ಸೂಚನೆ ಸಿಕ್ಕಿದೆ. ಸೆಷನ್ಸ್ ಕೋರ್ಟ್ ಕೂಡ ಅದನ್ನು ಹೇಳಿರೋದಿಲ್ಲಿ. ಸೊ ಪ್ರಕರಣದ ವಿಚಾರಣೆಯನ್ನು ಅನಗತ್ಯವಾಗಿ ಪೋಸ್ಟ್ಪೋನ್ ಮಾಡೋದು, ಮುಂದೂಡಿಕೆ ಮಾಡೋದು, ಅರ್ಜೆಂಟ್ ಮಾಡೋದು, ನೆಕ್ಸ್ಟ್ ಡೇಟ್ ಕೊಡೋದು ಮಾಡಬಾರ್ದು ಅಂಥೇಳಿ SPP ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೋರ್ಟಲ್ಲಿ ಆಗಿದ್ದೇನು ಅಂತ ನೋಡಿದ್ರೆ, ಸಾಕ್ಷಿಯೊಬ್ಬರ ಕ್ರಾಸ್ ಎಕ್ಸಾಮಿನೇಷನ್ಗೆ ಸಮಯ ಕೋರಿದ್ದು ದರ್ಶನ್ ಪರ ವಕೀಲ. ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು, ನಮಗೆ ಟೈಮ್ ಕೊಡಿ ಅಂತ ಸುನಿಲ್ ಕೇಳ್ಕೊಂಡಿದ್ರು. ಸಾಕ್ಷಿ ಪಾರ್ಟಿ ಸವಾಲಿಗೆ ಸಮಯ ನೀಡದಂತೆ SPP ಪ್ರಸನ್ನಕುಮಾರ್ ಮನವಿಯನ್ನು ಮಾಡಿಕೊಂಡ್ರು. ಇದೇ ವೇಳೆ ತ್ವರಿತಗತಿ ವಿಚಾರಣೆಗೆ ಮನವಿಯನ್ನು ಮಾಡಿದ್ದು SPP. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ತ್ವರಿತ ವಿಚಾರಣೆಗೆ ಸಹಕರಿಸಿ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಗೈಡೆನ್ಸ್ ಮಾಡಿದೆಯಲ್ಲಪ್ಪ, 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂಥೇಳಿ. ಆ ಪ್ರಕಾರ ಬೇಗ ವಿಚಾರಣೆಗೆ ಸಹಕರಿಸಿದ ಜಡ್ಜ್ ಹೇಳ್ತಾರೆ. ತ್ವರಿತಗತಿ ವಿಚಾರಣೆಗೆ ಸಹಕರಿಸೋದಕ್ಕೆ ನಾವು ರೆಡಿ ಇದ್ದೀವಿ ದರ್ಶನ್ ಹೇಳ್ತಾರೆ. ಅವ್ರ ಪರ ವಕೀಲು ಸುನಿಲ್ ಹೇಳ್ತಾರಲ್ಲಿ, ಪ್ರಾಸಿಕ್ಯೂಷನ್ ಯಾವ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಗೆ ಮುಂದಾಗಿದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. 222 ಸಾಕ್ಷಿಗಳಲ್ಲಿ ಪ್ರಮುಖ ಅಂತ 60 ಸಾಕ್ಷಿಗಳಿದೆಯಲ್ಲಪ್ಪ, 1 ವರ್ಷದಲ್ಲಿ ವಿಚಾರಣೆ ಮುಗಿಸ್ಬಿಡಿ ಅಂತ ಹೇಳಿದ್ದಾರೆ. 60 ಅನ್ನೋದು ಯಾರು? ಯಾವ ಸಾಕ್ಷಿಗಳವು 60? 222ರಲ್ಲಿ ನೀವು 60 ಅಂತ ನೀವು ಯಾವ್ದು ಮಾರ್ಕ್ ಮಾಡ್ಕೊಂಡಿದ್ದೀರಿ, ಯಾವ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀರಿ, ಆ ಪಟ್ಟಿ ಕೊಡಿ ನಮಗೆ. ಸೊ ದಟ್ ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾವು ಕೂಡ ಪ್ರಿಪೇರ್ ಆಗ್ತೀವಿ. ಅದಕ್ಕೆ 60 ಸಾಕ್ಷಿ ಯಾವುದು ಅಂತ ನಮಗೆ ಗೊತ್ತಿಲ್ಲದಿದ್ದರೆ ಏನಂತ ರೆಡಿ ಆಗೋಣ, ನಾವು ಹೇಗೆ ಸಹಕರಿಸೋಕ್ಕಾಗತ್ತೆ? ಸುಪ್ರೀಂ ಕೋರ್ಟ್ ಸೂಚನೆಯ ಪ್ರಕಾರ ತ್ವರಿತಗತಿ ವಿಚಾರಣೆಗೆ ಸಿದ್ಧವಿರೋದಕ್ಕೆ ಸೆಷನ್ಸ್ ಕೋರ್ಟ್ ಸೂಚನೆ ಕೊಟ್ಟಿದೆ. ವಾರದಲ್ಲಿ 4 ದಿನ ವಿಚಾರಣೆಗೆ ಕೋರ್ಟ್ ಸಮ್ಮತಿ ಇದೆ. ಅಗತ್ಯವಿದ್ದಲ್ಲಿ 5ನೇ ದಿನದ, ಬರೀ ವಾರದಲ್ಲಿ 4 ದಿನ ಮಾತ್ರ ಮಾಡಬೇಕು ವಿಚಾರಣೆ, 5ನೇ ದಿನ ಮಾಡುವಂತಿಲ್ಲ, ಹಾಗೇನಿಲ್ಲ. ಅಗತ್ಯ ಬಿತ್ತ 5ನೇ ದಿನವೂ ಮಾಡಿ ವಿಚಾರಣೆ ಅಂತೇಳಿ ವಕೀಲರಿಗೆ ಸೂಚನೆ ಇದೆ. ಇಲ್ಲಿ ವಾರಕ್ಕೆ ಕನಿಷ್ಠ 2 ಸಾಕ್ಷಿಗಳ ವಿಚಾರಣೆ ಮುಗಿಸಬೇಕು ಅಂತೇಳಿ ಕೋರ್ಟ್ ಸೂಚನೆ ಇದೆ.
ತಿಂಗಳಿಗೆ ಕನಿಷ್ಠ 8 ಸಾಕ್ಷಿಗಳು ಮುಗಿಯಲೇಬೇಕು. ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಇಲ್ಲಿ ಪ್ರಾಸಿಕ್ಯೂಷನ್ ಮತ್ತು ಆರೋಪಿಗಳ ಪರವಾಗಿ ವಕೀಲರಿಗೆ ಕೋರ್ಟಿಂದ ಈ ಸೂಚನೆ ಹೊರಬಿದ್ದಿದೆ. ಹಾಗಾಗಿ ದರ್ಶನ್ಗೆ ದೊಡ್ಡ ರಿಲೀಫ್ ಇದು. ಇನ್ನು ಎಷ್ಟು ದಿನ ಇರಬೇಕು? 1 ವರ್ಷ ಇರಬೇಕಾ, 2 ವರ್ಷ ಇರಬೇಕಾ, 3 ವರ್ಷ ಇರಬೇಕಾ? ಇದು ಹೀಗೆ ನಡೀತಾನೇ ಇರುತ್ತಾ? ಆತಂಕಗಳೆಲ್ಲ ಇತ್ತಲ್ಲ. ಸೆಷನ್ಸ್ ಕೋರ್ಟ್, ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು 1 ವರ್ಷದ 60 ಸಾಕ್ಷಿ ಮುಗಿಸ್ಬಿಡಿ, ಬೇಲ್ಗೆ ಅರ್ಜಿ ಹಾಕ್ಕೊಳ್ಬಹುದು ಅಂತೇಳಿ. ಈಗ ವಾರಕ್ಕೆ ತಿಂಗಳಿಗೆ ಲೆಕ್ಕ ಹಾಕೊಂಡು ತಿಂಗಳಿಗೆ 8 ಸಾಕ್ಷಿ ಮುಗಿಸ್ಬೇಕು ಅಂತ ಆಗಿದೆ. ಹಾಗಾಗಿ ಒಂದು ರಿಲೀಫ್ ಇದು ಅಂತ.